ಹಲೋ ಎವ್ರಿವನ್, ನಾನಿವತ್ತು ಮನೆಯಲ್ಲೇ ಆ್ಯಪಲ್ ಕೇಕ್ ಮಾಡ್ತಿದ್ದೀನಿ. ಅದು ಓವನ್ ಇಲ್ಲದೆ ಮತ್ತು ಬೇಕ್ ಮಾಡಿದೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 5 ಬನ್ ತೊಗೊಂಡಿದ್ದೀನಿ. ಈಗ ಫಸ್ಟ್ ನಾವು ಒಂದು ಜಾರ್ಗೆ ಕಟ್ ಮಾಡಿ ಪೀಸಸ್ ಮಾಡಿ ಹಾಕಿ ಒಂದು ರಫ್ ಆಗಿ ಪೌಡರ್ ಟೈಪ್ ಮಾಡ್ಕೊಳ್ಳೋಣ. ಪೌಡರ್ ಅಂದರೆ ಜಾಸ್ತಿ ಪೌಡರ್ ಮಾಡ್ಕೊಳ್ತಾರೆ, ಬ್ರೆಡ್ ಕ್ರಮ್ಸ್ ಥರ ಮಾಡ್ಕೊಳ್ಳೋಣ. ಇದಕ್ಕೆ ಕೋಕೋ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ, ಇನ್ನರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಬರೀ ಸಕ್ಕರೆ ಮೆಲ್ಟ್ ಆದರೆ ಸಾಕು, ಪಾಕ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ನೋಡಿ, ಲೈಟ್ ಆಯಿತು. ಈಗ ಇದಕ್ಕೆ ಕೋಕೋನಟ್ ಪೌಡರ್ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಡ್ರೈ ಮಿಕ್ಸ್ಚರಲ್ಲಿ ಟೂಟಿ ಫ್ರೂಟಿ ಹಾಕ್ಬಿಟ್ಟು ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾದ್ಕೊಂಡು ಒಂದು ಬೌಲ್ ಶೇಪಲ್ಲಿ ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಈಗ ಒಂದು ಸ್ಮಾಲ್ ಕಪ್ಗೆ ಚೂರು ಘೀ ಹಾಕ್ಬಿಟ್ಟು ಈ ಥರ ಮಾಡೋದ್ರಿಂದ ನೈಸಾಗಿ ಇರುತ್ತೆ ಬೌಲ್, ಇಲ್ಲಾಂದರೆ ಒಂಥರ ಶೇಪ್ಲೆಸ್ ಇರುತ್ತೆ. ಲಾಸ್ಟಲ್ಲಿ ಫೈನಲ್ ನೋಡಿ ಕೋಕೋನಟ್ ಪೌಡ್ರ್ ಹಾಕಿ ನೀಟಾಗಿ ಕೋಟ್ ಮಾಡಿಬಿಟ್ಟು ಟೂಟಿ ಫ್ರೂಟಿ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಮಕ್ಕಳಿಗೆ ಮನೆಯಲ್ಲೇ ಹೈಜೀನಾಗಿರೋ ಆ್ಯಪಲ್ ಕೇಕು ಸಖತ್ ಈಸಿ. ಜಸ್ಟ್ 10 ಮಿನಿಟ್ಸಲ್ಲಿ ಪ್ರಿಪೇರ್ ಆಗುತ್ತೆ. ಮಾಡ್ಕೊಂಡು ನೀವು ತಿನ್ನಿ, ಮಕ್ಕಳಿಗೂ ಕೊಡಿ, ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಮತ್ತು ಲವ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.